ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ತಗೊಂಡು ಆ ಸ್ಟಾರ್ಗಳನ್ನು ವಿಜೃಂಭಿಸೋದು, ಆ ನೆಪದಲ್ಲಿ ಅಭಿಮಾನಿಗಳ ನಡುವೆ ಘರ್ಷಣೆಯಾಗೋದು ಇದೆಯಲ್ಲ, ಇದು ಹುಚ್ಚುತನ, ಅತಿರೇಕದ ಪರಮಾವಧಿ ಮತ್ತು ಅತ್ಯಂತ ಅಸಹಜವಾದದ್ದು ಮತ್ತು ಖಂಡಿಸಲು ಯೋಗ್ಯವಾದ ವಿಷಯ ಇದು ಅಂತ ನನಗನ್ಸುತ್ತೆ. ಈ ಸಿನಿಮಾದಲ್ಲಿ ನಾಯಕ ನಟ ಹೇಳುವ ಸಂಭಾಷಣೆ ಇದೆಯಲ್ಲ, ಅದು ಅವ್ರದ್ದು ಸ್ವಂತದ್ದಾಗಿರೋದಿಲ್ಲ, ಅದನ್ನು ಬೇರೆಯವರು ಬರೆದು ಕೊಟ್ಟಿರ್ತಾರೆ. ಅವ್ರದ್ದು ಅಭಿನಯ ಮತ್ತು ಅದನ್ನು ಪ್ರೊನೌನ್ಸಿಯೇಷನ್ ಮಾಡೋದು, ಅದಕ್ಕೆ ತಕ್ಕಂತೆ ಅಭಿನಯ ಶಕ್ತಿಯನ್ನು, ಕಲೆಯನ್ನು ವ್ಯಕ್ತಪಡಿಸೋದಾಗಿರುತ್ತೆ ಹೊರತು ಅವರ ಹೇರ್ ಸ್ಟೈಲ್ ಇರ್ಬೋದು, ಅವ್ರ ಬಟ್ಟೆ ಇರ್ಬೋದು, ಎಲ್ಲವೂ ಕೂಡ ನಿರ್ದೇಶಕನ ಅಣತಿಯಂತೆಯೇ ನಡೀತಾ ಇರುತ್ತೆ. ಸೊ ಅಂದರೆ ಅವರಲ್ಲಿ ಸಾಮಾನ್ಯವಾಗಿ ನಟರಲ್ಲಿ ಆ ಒಂದು ಸ್ವತಂತ್ರ ಏನೂ ಇರೋದಿಲ್ಲ. ಅಲ್ಲಿ ರಕ್ತ ಬರೋದು ಕೃತಕ ಇರ್ಬೋದು, ಅಲ್ಲಿನ ಪ್ರೀತಿ ಪ್ರೇಮದ ಕೃತಕ ಇರುತ್ತೆ, ಸಾವುಗಳು ಕೃತಕ ಇರುತ್ತೆ, ಒಡೆದಾಟಗಳು ಕೃತಕ ಇರ್ತವೆ, ಆ ಚೇಸಿಂಗುಗಳು ಅಥವಾ ಸಾಹಸ ದೃಶ್ಯಗಳು ಎಲ್ಲವೂ ಕೃತಕವಾಗಿ ಹಾಲನ್ನು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಒಡೆದಾಡಿಕೊಂಡು ಅವ್ರ ಹೆಸರಲ್ಲಿ ನೀವು ಈ ಕಚ್ಚಾಟಗಳು, ಕೆಟ್ಟತನದ ವರ್ತನೆಗಳು ಮಾಡ್ತಾ ಇದ್ದೀರಲ್ಲ, ಇದು ಅತಿರೇಕ, ಇದು ಗುಲಾಮಿತನ, ಇದು ಬಕೆಟ್ ಸಂಸ್ಕೃತಿ, ಇದು ಸ್ವಾಭಿಮಾನ ಇಲ್ಲದ ಬದುಕು. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಸಿನಿಮಾಗಳೆಲ್ಲ ಇವತ್ತು ನಿಜವಾಗ್ಲೂ ಈ ದೇಶದ ರೈತರನ್ನ, ಈ ದೇಶದ ಶೋಷಿತರನ್ನ, ಈ ದೇಶದ ಮಹಿಳೆಯರನ್ನ ತುಂಬಾ ಗೌರವಿಸಿ ಅವರು ಕೂಡ ಹಾಗೆ ನಡ್ಕೊಂಡಿದ್ದಿದ್ರೆ ರೈತರನ್ನ ಎಲ್ಲರನ್ನು ಕೂಡ ಇವತ್ತು ಈ ಸಮಾಜ ಇಷ್ಟೊಂದು ಮೌಲ್ಯಗಳಲ್ಲಿ ಅಧಃಪತನ ಆಗ್ತಾ ಇರಲಿಲ್ಲ. ಸಿನಿಮಾ ನಟರುಗಳು ಕೂಡ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರಾ? ಯಾವ ಸಿನಿಮಾ ನಟ ಬಂದು ಇವತ್ತು ಎಳನೀರಿಗೆ ನಾನು ಉಚಿತವಾಗಿ ಜಾಹೀರಾತು ಕೊಡ್ತೀನಿ ಅಂತಾನೆ? ಯಾವ ಸಿನಿಮಾ ನಟ ಬಂದು ಇವತ್ತು ಕ್ರೀಡಾಪಟುಗಳು ಒಳ್ಳೆ ಕ್ರೀಡೆ ಆಡಿ ಅಂತ ಹೇಳ್ತಾನೆ? ಇವತ್ತು ಅವರು ಬಂದು ಡ್ರೀಮ್11 ಆಡಿ ಅಂತ ಹೇಳ್ತಾನೆ. ಇನ್ಯಾವನೋ ಬಂದು ಇದು ಪೆಪ್ಸಿ ಕುಡಿರಿ, ಕೋಕ್ ಕುಡಿರಿ ಅಂತ ಹೇಳ್ತಾನೆ. ಇನ್ಯಾವನೋ ಬಂದು ಹುಡುಗರಿಗೆ ವಿಡಿಯೋ ಗೇಮ್ ಆಡಿ ಹೋಗಿ ನೀವು ಹಣ ಸಂಪಾದನೆ ಮಾಡಿ ಅಂತಾನೆ. ಇನ್ಯಾವನೋ ಬಂದು ನಿಮ್ಮ ಮನೆಯಲ್ಲಿರೋ ಚಿನ್ನವನ್ನು ಅಡ ಇಡಿ ಅಂತ ಹೇಳ್ತಾನೆ. ಇನ್ನು ಏನನ್ನ ನೀವು ಸಂದೇಶವನ್ನು ಕೊಡ್ತಿದ್ದೀರಿ? ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಇವತ್ತು ಒಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ಈ ಸಿನಿಮಾ ರಂಗದ ಅಭಿಮಾನಿಗಳ ಅತಿರೇಕದ ಬಗ್ಗೆ. ಮುಖ್ಯವಾಗಿ ಸಿನಿಮಾ ನಟರ ಬಗ್ಗೆ ಇರುವಂತಹ ಒಂದು ಪ್ರೀತಿ, ಗೌರವ, ಅಭಿಮಾನ, ಅದನ್ನು ಗೌರವಿಸ್ತೀನಿ, ಅಥವಾ ಅದು ಅವರವರ ಸ್ವ ಇಚ್ಛೆಗೆ ಇಷ್ಟಪಟ್ಟಿದ್ದು. ಆದರೆ ಈ ಅತಿರೇಕದ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಅತಿರೇಕ ಇದೆಯಲ್ಲ, ಇದು ಸಾಮಾಜಿಕ ವ್ಯವಸ್ಥೆಗೆ ಒಂದು ಸವಾಲು ಆಗ್ತಾ ಇದೆ, ಸಾಮಾಜಿಕ ವ್ಯವಸ್ಥೆಗೆ ಒಂದಷ್ಟು ಆತಂಕಕಾರಿಯಾಗ್ತಾ ಇದೆ ಅನ್ನುವ ಕಾರಣದಿಂದ ಈ ಸಬ್ಜೆಕ್ಟನ್ನು ಮಾತಾಡಬೇಕಾಗಿದೆ. ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ, ಸಾಮಾಜಿಕ ಜಾಲತಾಣಗಳಿರ್ಬೋದು, ಟಿ ವಿಯಲ್ಲಿ ಇರ್ಬೋದು, ಒಂದಷ್ಟು ನಟರ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿರುವ ಘಟನೆಗಳು, ಮತ್ತು ಅದೇ ಒಂದು ಅತ್ಯಂತ ಮುಖ್ಯವಾದ ವಿಷಯ ಅನ್ನೋ ರೀತಿ ಮಾಧ್ಯಮಗಳು ಕೂಡ ಅದನ್ನು ಹೆಚ್ಚು ಪ್ರಚಾರ ಪಟ್ಟಿದ್ದು, ಡಿಸ್ಕಷನ್ ಮಾಡಿದ್ದು, ಇದೆಲ್ಲ ನೋಡ್ತಾ ಇದ್ದರೆ ಎತ್ತ ಸಾಗುತ್ತಿದ್ದೇವೆ ನಾವು ಅನ್ನುವ ಒಂದು ಪ್ರಶ್ನೆ ನನಗೆ ಬರುತ್ತೆ. ಸಾಮಾನ್ಯವಾಗಿ ನೋಡಿ, ಒಂದು ಸಿನಿಮಾ ಅನ್ನೋದು ಒಂದು ಉದ್ಯಮ, ಅದರಲ್ಲೂ ಮನರಂಜನಾ ಉದ್ಯಮ. ಮತ್ತು ಸಿನಿಮಾ ಎಷ್ಟೇ ಸಹಜವಾಗಿದ್ರೂ ಕೂಡ ಅದೊಂದು ಕೃತಕವಾಗೇ ನಿರ್ಮಿಸಿದ್ದ ಕೃತಕವಾಗೇ ನಿರ್ಮಿಸುವ ಸಹಜತೆಯಂತೆ ಭಾಸವಾಗುವ ಕೃತಕತೆ, ಅದು ಸಿನಿಮಾ. ಆ ಸಿನಿಮಾ ಒಂದು ಸಮಾಜದ ಅಥವಾ ಒಂದಷ್ಟು ಕ್ರಿಯಾತ್ಮಕತೆಯ, ಒಂದಷ್ಟು ಸಾಹಸಮಯವಾದದ್ದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒಂದು ಸಮಾಜದ ಪ್ರತಿಬಿಂಬವಾಗಿ ಸಿನಿಮಾವನ್ನು ರೂಪಿಸ್ತಾರೆ. ಅದು ಒಂದು ದೊಡ್ಡ ಸಾಹಿತ್ಯ ಕೃತಿಯಂತೆ, ಒಂದು ಕಲೆಯಲ್ಲಿ ಅರಳಿದ ಒಂದು ಕಲಾ ಭೂಮಿಕೆಯಂತೆ ಅದು ಒಂದು ಅಷ್ಟು. ಆದರೆ ಅದನ್ನು ಮೀರಿ ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ತಗೊಂಡು ಆ ಸ್ಟಾರ್ಗಳನ್ನು ವಿಜೃಂಭಿಸೋದು, ಆ ನೆಪದಲ್ಲಿ ಅಭಿಮಾನಿಗಳ ನಡುವೆ ಘರ್ಷಣೆಯಾಗೋದು ಇದೆಯಲ್ಲ, ಇದು ಹುಚ್ಚುತನ, ಅತಿರೇಕದ ಪರಮಾವಧಿ ಮತ್ತು ಅತ್ಯಂತ ಅಸಹಜವಾದದ್ದು ಮತ್ತು ಖಂಡಿಸಲು ಯೋಗ್ಯವಾದ ವಿಷಯ ಇದು ಅಂತ ನನಗನ್ಸುತ್ತೆ. ನೋಡಿ, ನೀವು ಯಾರೋ ಒಬ್ಬರು ಸೂಪರ್ ಸ್ಟಾರ್ ಅಂತೀರಿ, ಇನ್ನೊಬ್ಬರನ್ನ ಕ್ರೇಜಿ ಸ್ಟಾರ್ ಅಂತೀರಿ, ಇನ್ನೊಬ್ಬರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೀರಿ, ಇನ್ನೊಬ್ಬರನ್ನ ಏನೋ ಈ ಥರದ್ದು ಏನೇನೋ ಹೆಸರುಗಳು, ಅದಕ್ಕೇನು ಮೆಗಾ ಸ್ಟಾರ್ ಅಂತೆ, ಮಲ್ಟಿ ಸ್ಟಾರ್ ಅಂತೆ, ಬೇರೆ ಬೇರೆ ಹೆಸರುಗಳಲ್ಲಿ ವಿಚಿತ್ರ ಗೋಲ್ಡನ್ ಸ್ಟಾರ್ ಅಂತೆ, ಮೆಂಟಲ್ ಸ್ಟಾರ್ ಅಂತ ಒಬ್ಬರಿದ್ದಾರೆ. ಹೀಗೆ ಆ ಥರದ್ದು ಒಂದು ತಾರೆಗಳು ಅನ್ನೋದು, ಸ್ಟಾರ್ ಅಂದರೆ ತಾರೆಗಳು, ಆ ತಾರೆಗಳ ರೀತಿ ನೀವು ಕರ್ಕೋತೀರಿ ಪ್ರೀತಿಗೆ. ಆದರೆ ಅದರ ಹಿಂದೆ ಎಷ್ಟೊಂದು ಕೃತಕತೆ, ಬಾಲಿಶತನ ಮತ್ತು ನಿಮ್ಮ ಸ್ವಾಭಿಮಾನವನ್ನು ಅಡ ಇಡುವ ಬಫೂನ್ಗಿರಿ ಇದೆಯಲ್ಲ, ಅದು ನನಗೆ ಹೆಚ್ಚು. ಯಾಕೆಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಇರುವವರು ಮಧ್ಯಮ ವರ್ಗದವರು ಮತ್ತು ಬಡವರು ಹಾಗೂ ಯುವಕರು. ನೀವು
ಒಬ್ಬ ಸಿನಿಮಾ ನಟನ್ನ ಒಂದು ಸ್ಟಾರ್ ಹೆಸರಲ್ಲಿ ಸುಮ್ಮನೆ ಅಲ್ಲಿ ನೋಡ್ತೀರಿ. ಈಗ ಒಂದು ಸಿನಿಮಾ ನಿರ್ಮಾಣ ಆಗೋದಕ್ಕೆ ನಿಮಗೆ ಗೊತ್ತಿದೆ, ಒಂದು ಹಣಕಾಸಿನ ವ್ಯವಸ್ಥೆ ಬೇಕು, ಎರಡನೆಯದಾಗಿ ಒಂದು ಒಳ್ಳೆ ಕತೆ ಬೇಕು, ಅದಕ್ಕೆ ಸಂಭಾಷಣೆ ಇರುತ್ತೆ, ಅದಕ್ಕೆ ಸಂಗೀತ ಇರುತ್ತೆ, ಸಂಕಲನ ಇರುತ್ತೆ, ಬೆಳಕಿರುತ್ತೆ, ಸಾಹಿತ್ಯ ಇರುತ್ತೆ, ಹಾಡುಗಾರರು ಇರ್ತಾರೆ, ಹಿನ್ನೆಲೆ ಕಲಾವಿದರು ಇರ್ತಾರೆ, ಬೇರೆ ಬೇರೆ ಪೋಷಕ ನಟರು ಇರ್ತಾರೆ, ವಸ್ತ್ರ ವಿನ್ಯಾಸ ಇರುತ್ತೆ, ಕೇಶ ವಿನ್ಯಾಸ ಇರುತ್ತೆ, ಲೈಟಿಂಗ್ ಇರುತ್ತೆ. ಸೊ ಹೀಗೆ ಅನೇಕ ರೀತಿಯ ಶ್ರಮ ಹಾಕಿ ಒಂದು ಸಿನಿಮಾ ನಿರ್ಮಾಣ ಆಗುತ್ತೆ. ಆ ಸಿನಿಮಾದಲ್ಲಿ ಮುಖ್ಯವಾಗಿ ಒಂದು ಹೀರೋ ಮತ್ತು ಹೀರೋಯಿನ್ ಅನ್ನೋನ್ನ ಪಾತ್ರಗಳೆಲ್ಲ ಮುಖಾಂತರ ತೋರಿಸೋದು. ಅಲ್ಲಿ ಯಾವುದೇ ಅತಿಮಾನುಷವಾದಂತಹ ಅಸಹಜವಾದಂಥದ್ದು ಏನೂ ಇರೋದಿಲ್ಲ. ಆದರೆ ನೀವು ಅದನ್ನು ನೋಡಬೇಕಾದಾಗ ಎಲ್ಲರನ್ನೂ ಅದರಲ್ಲಿ ಬಿಂಬಿಸಿ ಆ ವ್ಯಕ್ತಿಯನ್ನು ಅತಿಮಾನುಷನನ್ನಾಗಿ ತೋರಿಸ್ತಾರೆ ಅಷ್ಟೇ. ಸಿನಿಮಾದಲ್ಲಿ ನಾಯಕ ನಟ ಹೇಳುವ ಸಂಭಾಷಣೆ ಇದೆಯಲ್ಲ, ಅದು ಅವ್ರದ್ದು ಸ್ವಂತದ್ದಾಗಿರೋದಿಲ್ಲ, ಅದನ್ನು ಬೇರೆಯವರು ಬರೆದು ಕೊಟ್ಟಿರ್ತಾರೆ. ಅವ್ರದ್ದು ಅಭಿನಯ ಮತ್ತು ಅದನ್ನು ಪ್ರೊನೌನ್ಸಿಯೇಷನ್ ಮಾಡೋದು, ಅದಕ್ಕೆ ತಕ್ಕಂತೆ ಅಭಿನಯ ಶಕ್ತಿಯನ್ನು, ಕಲೆಯನ್ನು ವ್ಯಕ್ತಪಡಿಸೋದಾಗಿರುತ್ತೆ ಹೊರತು ಅವರ ಹೇರ್ ಸ್ಟೈಲ್ ಇರ್ಬೋದು, ಅವ್ರ ಬಟ್ಟೆ ಇರ್ಬೋದು, ಎಲ್ಲವೂ ಕೂಡ ನಿರ್ದೇಶಕನ ಅಣತಿಯಂತೆಯೇ ನಡೀತಾ ಇರುತ್ತೆ. ಸೊ ಅಂದರೆ ಅವರಲ್ಲಿ ಸಾಮಾನ್ಯವಾಗಿ ನಟರಲ್ಲಿ ಆ ಒಂದು ಸ್ವತಂತ್ರ ಏನೂ ಇರೋದಿಲ್ಲ. ಆದರೆ ಸಿನಿಮಾದಲ್ಲಿ ನೀವು ಆ ವಿಜೃಂಭಣೆ, ಈಗ 100 ಜನ ನೋಡಿತಾರೆ, 50 ಜನ ನೋಡಿತಾರೆ, ಹೀರೋ ಸಾಯೋದೇ ಇಲ್ಲ. ಇದೆಲ್ಲವೂ ಸಾಂಕೇತಿಕವಾಗಿ ನಮಗೆ ಸಮಾಜದ ಒಳ್ಳೆತನ, ಕೆಡಕನ್ನ, ಮನೋರಂಜನೆ ಕೊಡಲಿಕ್ಕೆ ಎಲ್ಲ ನಮ್ಮ ಮನಸ್ಸಿನಲ್ಲಿರುವ ಕಲ್ಪನಾ ಶಕ್ತಿಯನ್ನ, ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಹೀರೋ ಆಗಿ ವಿಜೃಂಭಿಸಿ ಅಥವಾ ಹೀರೋಯಿನ್ ಆಗಿ ವಿಜೃಂಭಿಸಿ, ವಿಲನ್ ಆಗಿ ವಿಜೃಂಭಿಸಿ ಅನೇಕ ದೃಶ್ಯಗಳನ್ನು ನೋಡಿ ನಮ್ಮ ಮನಸ್ಸಿಗೆ ಮುದ ನೀಡುವಂತಹ, ನಾವು ಸಾಮಾನ್ಯ ಜೀವನದಲ್ಲಿ ಮಾಡಲಿಕ್ಕೆ ಆಗದಿದ್ದುವಂತಹ ಕೆಲವು ಕಾಲ್ಪನಿಕತೆಯನ್ನು, ಪ್ರೀತಿ ಪ್ರೇಮದ ವೈಫಲ್ಯಗಳಿರ್ಬೋದು, ಸಸ್ಪೆನ್ಸ್ ಇರ್ಬೋದು, ಸಾಹಸ ಇರ್ಬೋದು, ಥ್ರಿಲ್ಲರ್ ಇರ್ಬೋದು, ಈ ಎಲ್ಲವನ್ನು ಕೂಡ, ಕಾಮಿಡಿ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ಈ ಎಲ್ಲವನ್ನು, ತಾಯಿ ತಂದೆ, ಈ ಎಲ್ಲ ಸಂಬಂಧಗಳನ್ನು ಎಲ್ಲವನ್ನು ಸಿನಿಮಾದಲ್ಲಿ ನೋಡಿಸ್ತಾ ಇರ್ತಾರಲ್ಲ, ಇದು ನಮಗೆ ಅರ್ಥ ಮಾಡಿಸ್ಲಿಕ್ಕೆ, ಅವರು ಅದನ್ನು ಕಮರ್ಷಿಯಲ್ ಆಗಿರೋದ್ರಿಂದ ನಾವು ಅದನ್ನು ದುಡ್ಡು ಕೊಟ್ಟು ನೋಡಲಿಕ್ಕೆ, ಆ 2-2.5 ಗಂಟೆಯ ಅವಧಿಯಲ್ಲಿ ನಮ್ಮ ಮನಸ್ಸನ್ನು ರಂಜಿಸ್ಲಿಕ್ಕೆ, ಅವರು ವ್ಯಾಪಾರ ಮಾಡ್ಕೊಳ್ಲಿಕ್ಕೆ ಈ ಎಲ್ಲ ಅಂಶಗಳನ್ನು ಸೇರಿ ಒಂದು ಸಿನಿಮಾ ಮಾಡಿರ್ತಾರೆ. ಆ ಎಲ್ಲವೂ ಕೃತಕವಾಗೇ ಇರುತ್ತೆ. ಅದು ಎಲ್ಲ ಅಲ್ಲಿ ರಕ್ತ ಬರೋದು ಕೃತಕ ಇರ್ಬೋದು, ಅಲ್ಲಿನ ಪ್ರೀತಿ ಪ್ರೇಮದ ಕೃತಕ ಇರುತ್ತೆ, ಸಾವುಗಳು ಕೃತಕ ಇರುತ್ತೆ, ಒಡೆದಾಟಗಳು ಕೃತಕ ಇರ್ತವೆ, ಆ ಚೇಸಿಂಗುಗಳು ಅಥವಾ ಸಾಹಸ ದೃಶ್ಯಗಳು ಎಲ್ಲವೂ ಕೃತಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಹಜವಾಗಿ ಮಾಡಲಿಕ್ಕೆ ಮಾಡಿರ್ತಾರೆ. ತಂತ್ರಜ್ಞಾನ ಬಂದಿರೋದ್ರಿಂದ ಇನ್ನೂ ಹೆಚ್ಚೆಚ್ಚಿಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗ್ರಾಫಿಕ್ಸು, ಅನಿಮೇಷನ್ ಮಾಡ್ತಾರೆ. ಆದರೆ ನೀವು ಆ ಸಿನಿಮಾ ನಟರನ್ನ ನಿಜ ಅನ್ಕೊಂಡ್ಬಿಟ್ಟು ಅವ್ರು ಹೇಳುವ ಒಂದೊಂದು ಸಂಭಾಷಣೆಗಳು ನಿಜ ಅಂತ ಅಂದುಕೊಂಡು ನೀವುಗಳು ಅವ್ರ ಹೆಸರಲ್ಲಿ ನಾನು ಈ ಅಣ್ಣನ ಅಭಿಮಾನಿ, ನಾನು ಈ ಬಾಸ್ ಅಭಿಮಾನಿ, ನಾನು ಇವರ ಅಭಿಮಾನಿ, ನಾನು ಅವರ ಅಭಿಮಾನಿ ಅಂತ ಹೇಳ್ಕೊಂಡು ನೀವು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಂಡು, ನೀವು ಸ್ನೇಹಿತರು, ನೀವು ಅವ್ರನ್ನೇನೋ ಕೆಟ್ಟದಾಗಿ ಬೈದು, ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು, ನೀವು ಒಡೆದಾಟಗಳಾಡಿ, ನೀವು ಅವರಿಗೆ ಕಟ್ಔಟ್ಗಳು ಮಾಡೋಕ್ಕೆ ಹೋಗಿ ಬೆಂಕಿಗೆ ಕರೆಂಟಿಗೆ ಸಿಕ್ಕಿ ಸತ್ತು, ನೀವು ತಿನ್ನುವ ಆಹಾರವನ್ನು ಅವ್ರ ಕಟ್ಔಟ್ಗಳಿಗೆ ಅವ್ರನ್ನೇನೋ ಅತಿಮಾನುಷರು ಅಂತ ಭಾವಿಸ್ಕೊಂಡು ಆ ತಿನ್ನುವ ಹಣ್ಣುಗಳನ್ನು ಅವ್ರಿಗೆ ಅಭಿಷೇಕ ಮಾಡಿ, ಹಾಲನ್ನು ಅಭಿಷೇಕ ಮಾಡಿ, ಅವ್ರ ಹೆಸರಲ್ಲಿ ಒಡೆದಾಡಿಕೊಂಡು, ಅವ್ರ ಹೆಸರಲ್ಲಿ ನೀವು ಈ ಕಚ್ಚಾಟಗಳು, ಕೆಟ್ಟತನದ ವರ್ತನೆಗಳು ಮಾಡ್ತಾ ಇದ್ದೀರಲ್ಲ, ಇದು ಅತಿರೇಕ, ಇದು ಗುಲಾಮಿತನ, ಇದು ಬಕೆಟ್ ಸಂಸ್ಕೃತಿ, ಇದು ಸ್ವಾಭಿಮಾನ ಇಲ್ಲದ ಬದುಕು. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಪ್ರೀತಿ, ಗೌರವ, ಅಭಿಮಾನ ಯಾರೇ ಆಗಿರಲಿ, ಒಬ್ಬ ಕ್ರೀಡಾಪಟು ಬಗ್ಗೆ ಇರಲಿ, ಒಬ್ಬ ಸಿನಿಮಾ ನಟನ ಬಗ್ಗೆ ಇರಲಿ, ರಾಜಕೀಯ ಬಗ್ಗೆ ಇರಲಿ, ಸಾಧಕರ ಬಗ್ಗೆ ಇರಲಿ, ಸಂಗೀತಗಾರರ ಬಗ್ಗೆ ಇರಲಿ, ಯಾಕೆಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಿಲ್ಲ, ನಮ್ಮಲ್ಲೇ ಇಲ್ಲದೆ ಇರುವ ಪ್ರತಿಭೆ ಅವರಲ್ಲಿದೆ ಅಂತೇಳಿ ಗೌರವಿಸೋದಿದೆಯಲ್ಲ, ಅದ್ರ ಬಗ್ಗೆ ನಂದು ಯಾವುದೇ ಅಬ್ಜೆಕ್ಷನ್ನು ಇಲ್ಲ, ಯಾರ್ದೂ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಅತಿರೇಕವಾಗಿ, ಹಿಂಸಾಕೃತ್ಯವಾಗಿ, ಈ ಗುಲಾಮಿತನ ಮತ್ತು ಬಕೆಟ್ ಸಂಸ್ಕೃತಿ ಇದೆಯಲ್ಲ, ಇದಕ್ಕೆ ನೀವು ಹೋಗಬೇಡಿ. ಆ ಹೀರೋಯಿನ್ಗಳು ನಿಮಗೆ ಗೊತ್ತು, ಸಿನಿಮಾಗಳೆಲ್ಲ ಇವತ್ತು ನಿಜವಾಗ್ಲೂ ಈ ದೇಶದ ರೈತರನ್ನ, ಈ ದೇಶದ ಶೋಷಿತರನ್ನ, ಈ ದೇಶದ ಮಹಿಳೆಯರನ್ನ ತುಂಬಾ ಗೌರವಿಸಿ ಅವರು ಕೂಡ ಹಾಗೆ ನಡ್ಕೊಂಡಿದ್ದಿದ್ರೆ ರೈತರನ್ನ ಎಲ್ಲರನ್ನು ಕೂಡ ಇವತ್ತು ಈ ಸಮಾಜ ಇಷ್ಟೊಂದು ಮೌಲ್ಯಗಳಲ್ಲಿ ಅಧಃಪತನ ಆಗ್ತಾ ಇರಲಿಲ್ಲ. ಅವರು ಮಾತ್ರ ಶ್ರೀಮಂತಿಕೆ ಹಾಕೊಂಡು ಇಡೀ ಸಿನಿಮಾಗಳಲ್ಲಿ ಕೆಟ್ಟದನ್ನೇ ವಿಜೃಂಭಿಸುತ್ತಾ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಂದೇಶ ಕೊಟ್ಬಿಟ್ಟು ಒಳ್ಳೆಯದನ್ನೇ ಮಾಡೋದು ಅಂದರೆ ಹೇಗೆ ಸಾಧ್ಯ? ನೀವು ಬಾಂಬು ಬಂದೂಕುಗಳನ್ನ ಇಟ್ಕೊಂಡು ಸಿಕ್ದವ್ರನ್ನೆಲ್ಲ ಶೂಟ್ ಮಾಡೋದಾದ್ರೆ ಏನಿಲ್ಲೇನು ನ್ಯಾಯ ನೀತಿ ಏನೂ ಇಲ್ವಾ? ನೀವು ಯಾರೋ ಹುಡುಗಿನ ನೀವು ಯಾವ್ಯಾವುದೋ ತಮಾಷೆಗಳು ಮಾಡ್ಕೊಂಡೋಗಿ ನಾವು ಅವರನ್ನ ಬಲೆಗೆ ಬೀಳಿಸ್ಕೊಂಡು ಅಪ್ಪ ಅಮ್ಮನ ಕೇರ್ ಮಾಡದೆ ಓಡೋಗ್ಬಿಡೋದು ಅನ್ನೋದು ವಾಸ್ತವ ಜೀವನದಲ್ಲಿ ಆಗುತ್ತಾ?
ಇನ್ಯಾವುದೋ ಒಂದು ಸಣ್ಣ ಘಟನೆಗಳನ್ನು ಅತ್ಯಾಚಾರ ಮಾಡಿ ಇನ್ನೇನೋ ಮಾಡಿ ನಾನು ಓಡೋಗ್ಬಿಟ್ಟು ಪೊಲೀಸವ್ರಿಗೂ ಹೊಡಿತೀನಿ ಅನ್ನೋದು ಇದೆಲ್ಲ ನಿಜಾನಾ? ಸಿನಿಮಾ ನಟರುಗಳು ಕೂಡ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರಾ? ಯಾವ ಸಿನಿಮಾ ನಟ ಬಂದು ಇವತ್ತು ಎಳನೀರಿಗೆ ನಾನು ಉಚಿತವಾಗಿ ಜಾಹೀರಾತು ಕೊಡ್ತೀನಿ ಅಂತಾನೆ? ಯಾವ ಸಿನಿಮಾ ನಟ ಬಂದು ಇವತ್ತು ಕ್ರೀಡಾಪಟುಗಳು ಒಳ್ಳೆ ಕ್ರೀಡೆ ಆಡಿ ಅಂತ ಹೇಳ್ತಾನೆ? ಇವತ್ತು ಅವ್ರು ಬಂದು ಡ್ರೀಮ್11 ಆಡಿ ಅಂತ ಹೇಳ್ತಾನೆ. ಇನ್ಯಾವನೋ ಬಂದು ಇದು ಪೆಪ್ಸಿ ಕುಡಿರಿ, ಕೋಕ್ ಕುಡಿರಿ ಅಂತ ಹೇಳ್ತಾನೆ. ಇನ್ಯಾವನೋ ಬಂದು ಹುಡುಗರಿಗೆ ವಿಡಿಯೋ ಗೇಮ್ ಆಡಿ ಹೋಗಿ ನೀವು ಹಣ ಸಂಪಾದನೆ ಮಾಡಿ ಅಂತಾನೆ. ಇನ್ಯಾವನೋ ಬಂದು ನಿಮ್ಮ ಮನೆಯಲ್ಲಿರೋ ಚಿನ್ನವನ್ನು ಅಡ ಇಡಿ ಅಂತ ಹೇಳ್ತಾನೆ. ಇನ್ನು ಏನನ್ನ ನೀವು ಸಂದೇಶವನ್ನು ಕೊಡ್ತಿದ್ದೀರಿ? ನಾವು ಅವ್ರನ್ನ ಗೌರವಿಸ್ಬೇಕಾದ್ರೆ ಈ ಸಮಾಜದ ಮೌಲ್ಯಗಳನ್ನು ಅವರು ಕೊಡ್ಬೇಕಲ್ಲ. ಎಲ್ಲೋ ಅವ್ರ ಹತ್ರ ದುಡ್ಡು ಬಂತು ಅಂತೇಳಿ ನಾವು ಒಂದೇನೋ ಕೆರೆ ಕಟ್ಟಿಸ್ದೆ, ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡಿದೆ. ಈ ಒಳ್ಳೆತನ ಇದೆಯಲ್ಲ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಅವರೇ ಅಂತಲ್ಲ, ದುಡ್ಡಿರೋರು ಅವರು ನಾನು ನನ್ನ ಶಕ್ತಿಗೆ ತಕ್ಕಂತೆ ನಾನು 10 ರೂಪಾಯಿ ಕೊಡ್ಬೋದು, ಇನ್ನೊಬ್ಬ 10,000 ಕೊಡ್ಬೋದು, ಇನ್ನೊಬ್ಬ 10 ಕೋಟಿ ಕೊಡ್ಬೋದು. ಒಳ್ಳೆತನ ಅವ್ರವ್ರ ಶಕ್ತಿಯಿಂದ ಮಾಡ್ತಾ ಹೋಗಿ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ನಿಮ್ಮ ಒಳ್ಳೆ ಕೆಲಸಗಳನ್ನ ಮಾಡಿ. ಆದರೆ ಸಮಾಜಕ್ಕೆ ಕೆಟ್ಟ ಸಂದೇಶಗಳನ್ನು ನಿಮ್ಮ ಸಿನಿಮಾಗಳ ಮುಖಾಂತರ ಕೊಟ್ಟು ಅದರಿಂದ ದುಡ್ಡು ಮಾಡಿ ಇನ್ನೇನೋ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದಿದೆಯಲ್ಲ, ಇದು ಬೂಟಾಟಿಕೆ ಆಗುತ್ತೆ. ಇದಲ್ಲ. ನಾವು ಅದಕ್ಕೆ ಆದರ್ಶವಾಗಿ ನಾವು ಎಷ್ಟು ಜನ ಇವತ್ತು ವಿವೇಕಾನಂದರ ಬರ್ತ್ಡೇ ಇದೆ, ಸ್ವಾಮಿ ವಿವೇಕಾನಂದರ ಬರ್ತ್ಡೇ ಇದೆ, ಅಂಬೇಡ್ಕರ್ ಅವ್ರ ಬರ್ತ್ಡೇ ಇದೆ, ಗಾಂಧಿ ಅವ್ರ ಬರ್ತ್ಡೇ ಇದೆ, ಬುದ್ಧನವ್ರ ಬರ್ತ್ಡೇ ಇದೆ, ಬಸವಣ್ಣನ ಬರ್ತ್ಡೇ ಇದೆ, ಕಿತ್ತೂರಾಣಿ ಚೆನ್ನಮ್ಮನ ಬರ್ತ್ಡೇ ಇದೆ. ಇದನ್ನೆಲ್ಲ ನಾವು ಎಷ್ಟು ಜನನ ಎಷ್ಟು ಆಚರಿಸ್ತೀರಿ? ನಿಮ್ಮ ಮನೆಯ ಅಣ್ಣ ತಮ್ಮಂದ್ರು, ಅಪ್ಪ ತಮ್ಮ, ಅಕ್ಕ ತಂಗಿರು, ಅಪ್ಪ ಅಮ್ಮನ ಬರ್ತ್ಡೇಗಳನ್ನ ನೀವು ಎಷ್ಟು ಜನ ಮಾಡ್ತೀರಿ? ಅವ್ರದ್ದು ಈ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ಇದೆ. ಇವ್ರದ್ದು ಈ ಸಮಾಜಕ್ಕೆ ಸಿನಿಮಾ ನಟರದು ಕೊಡುಗೆ ತೀರಾ ಅತ್ಯಲ್ಪ. ಅಥವಾ ವಿರುದ್ಧ ಮೌಲ್ಯಗಳನ್ನು ಪ್ರಚಾರ ಮಾಡುವಂಥವ್ರು, ಅವರನ್ನ ನೀವು ಆದರ್ಶಗಳನ್ನಾಗಿ ತಗೊಂಡು ಈ ಸಮಾಜನ ಎಲ್ಲಿಗೆ ತಗೊಳ್ಬೇಕು ಅಂತಿದ್ದೀರಿ? ನಿಮ್ಮ ಶಿಕ್ಷಕರು, ನಿಮ್ಮ ಭವಿಷ್ಯವನ್ನು ರೂಪಿಸಿರುವಂತಹ ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೂ ನಿಮ್ಮ ಶಿಕ್ಷಕರಿದ್ದಾರೆ. ನಿಮ್ಮ ಆರೋಗ್ಯ ಕೆಟ್ಟಾಗ ನಿಮ್ಮನ್ನು ಕಾಪಾಡಿದಂತಹ ಡಾಕ್ಟರ್ಗಳಿದ್ದಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾದಾಗ, ನಿಮ್ಮ ಮೇಲೆ ಹಲ್ಲೆಗಳಾದಾಗ ಪೊಲೀಸವರಿದ್ದಾರೆ. ಹೀಗೆ ಅನೇಕರು ನಮ್ಮನ್ನು ಈ ಸಮಾಜದಲ್ಲಿ ಬೆಳೆಸ್ತಿದ್ದಾರೆ. ಅವರು ನಿಜವಾದ ಹೀರೋಗಳು. ನಮ್ಮನ್ನು ಕಾಪಾಡ್ತಾ ಇರುವ ಸೈನಿಕರಿದ್ದಾರೆ. ನಮಗೆ ಪ್ರತಿನಿತ್ಯ ಒಳ್ಳೊಳ್ಳೆ ಊಟ ಕೊಡುವಂತಹ ಅದನ್ನು ಬೆಳೆದಂತಹ ರೈತರಿದ್ದಾರೆ. ಇವರನ್ನೆಲ್ಲ ಬಿಟ್ಟು ಇಡೀ ಸಿನಿಮಾಗಳ ನಟರಲ್ಲಿ, ಈವನ್ ಕರ್ನಾಟಕ ರತ್ನ ಪ್ರಶಸ್ತಿಯಲ್ಲೂ ಸುಮಾರು 4-5 ಜನಕ್ಕೆ ಬಂದಿರೋದೇ 12, 13, 14 ಏನೋ. ಅದರಲ್ಲಿ 4 ಜನ ಸಿನಿಮಾ ನಟರುಗಳಿಗೆ ಕೊಡ್ತೀರಿ. ಅದು ಒಂದು ಕಲೆ ಅಷ್ಟೇ, ಕಲೆ ವಿಭಾಗ ಅಷ್ಟೇ. ನೀವು ಅದನ್ನು ಹೊರತುಪಡಿಸಿ ಇಷ್ಟೊಂದು ಅತಿರೇಕಗಳ ಮಾಡಿ ಪೊಲೀಸ್ ಸ್ಟೇಷನ್ಗಳು, ಕೋರ್ಟುಗಳು, ಇಲ್ಲೋ ಅವ್ರು ನಮ್ಮಣ್ಣ, ಅಯ್ಯೋ ನಮ್ಮಣ್ಣ, ನಿಮ್ಮ ಸ್ವಂತ ಅಣ್ಣನ್ನೇ ಅಣ್ಣ ಅಂತ ಇರಲ್ಲ ನೀವು. ಸಿನಿಮಾ ನಟರುಗಳನ್ನ ನೀವು ಅಣ್ಣ ಅನ್ನಕ್ಕೆ ಅದೆಲ್ಲ ಒಂದು ಮಿತಿಯಲ್ಲಿದ್ದಾಗ ಮಾತ್ರವೇ ಅದಕ್ಕೆ ಒಂದು ಬೆಲೆ. ಅದನ್ನ ಬಿಟ್ಟು ಕೃತಕವಾದ ಅತಿಮಾನುಷವಾದ ಕೆಲವು ಸಿನಿಮಾಗಳಂತೂ ನೀವು ನೋಡಿದ್ದೀರಿ, ತೀರಾ ಅತಿಮಾನುಷವಾಗಿರುತ್ತೆ. ಅಂದರೆ ಆ ಹೀರೋ ಈ ಸಮಾಜದಲ್ಲಿ ನೀವು ಕಲ್ಪಿಸ್ಕೊಳ್ಲಿಕ್ಕೂ ಆಗಲ್ಲ. ಆ ರೀತಿಯ ಹಿಂಸಾತ್ಮಕ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಅಂಥವ್ರನ್ನೆಲ್ಲ ನೀವು ಅದನ್ನು ನಮ್ಮಂಥವ್ರಿಗೆ ಏನೋ ಒಂದಷ್ಟು ವಯಸ್ಸಾಗಿರುತ್ತೆ, ಅದರಿಂದ ಒಂದು ಜ್ಞಾನ ಬಂದಿರುತ್ತೆ, ಅದ್ರ ಮುಖಾಂತರ ಏನೋ ಅರಿವಿರುತ್ತೆ. ಈ ಯುವಕರಿಗೆ ಹೆಂಗೆ ಹೇಳ್ತೀರಿ? 18 ವರ್ಷ 20 ವರ್ಷಕ್ಕೆ ಸಿಕ್ಕಿದವ್ರಿಗೆಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನುಗ್ಗಿ ಹೊಡಿತೀರಿ. ಸೆನ್ಸಾರ್ ಬೋರ್ಡ್ ಅದೇನೋ ಕಾನೂನಿದೆ, ಪೊಲೀಸವ್ರಿಗೆ ಹೊಡಿಬಾರ್ದು ಅಂತೇಳಿ. ಈಗಲೂ ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇನ್ಯಾರನ್ನೂ ಹೋಗಿ ಹೊಡೆದು ಬಿಡ್ತೀರಿ. ಅದೆಲ್ಲ ಒಂದು ನೀತಿ ನಿಯಮ ಇರೋದಿಲ್ವ? ಎಷ್ಟು ಜನನಾದ್ರೂ ಕೊಲೆ ಮಾಡ್ಕೊಂಡು ಹೋಗ್ತಾ ಇರ್ಬೋದಾ ನೀವು? ಆ ಕಾರಣಕ್ಕೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಈ ಅತಿರೇಕಗಳಿದಾವಲ್ಲ, ಸಿನಿಮಾ ನಟರುಗಳ ಬಗ್ಗೆ ಇರುವ ಅತಿರೇಕ, ಯಾವುದೇ ಅಭಿಮಾನಿಗಳಾದ್ರೂ ಅತಿರೇಕ ಒಳ್ಳೇದಲ್ಲ. ಆದರೆ ಸಿನಿಮಾ ಅತಿರೇಕ ತುಂಬ ಆಗಿರೋದ್ರಿಂದ ಅದನ್ನು ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕಾಗಿದೆ. ಈವನ್ ರಾಜಕಾರಣಿಗಳಿಗಿರುವ ಅಭಿಮಾನಿಗಳು ಅಥವಾ ಅತಿರೇಕಗಳಿರಲಿ, ಸ್ವಾಮೀಜಿಗಳಿಗಿರುವ ಅತಿರೇಕಗಳಿರಲಿ, ಕ್ರೀಡಾಪಟುಗಳು, ಎಲ್ಲವೂ ನಿಷಿದ್ಧವೇ ಆಗಿರಬೇಕು ಮತ್ತು ಎಲ್ಲವೂ ನಿಯಂತ್ರಣದಲ್ಲೇ ಇರಬೇಕು. ಆದರೆ ಈ ದೇಶದಲ್ಲಿ ಹೆಚ್ಚು ಕಡಿಮೆ ಮಧ್ಯಮ ಮತ್ತು ಕೆಳಮಧ್ಯಮ ಬಡವರು ಹೆಚ್ಚು ಸಿನಿಮಾ ನಟರ ಕ್ರೇಜಿಗೆ ಬಿದ್ದು ಅವರನ್ನು ಹೋಗಿ ಕಾಲ್ತುಳಿತಗಳಿಗಾಗಿ ಸಾಯ್ತಾರಲ್ಲ, ಇದು ತಾವೇ ಮಾಡಿಕೊಳ್ಳುವಂತಹ ತಪ್ಪುಗಳಾಗಿರೋದ್ರಿಂದ ಇದ್ರ ಬಗ್ಗೆ ನಮಗೆ ತೀರಾ ಒಂಥರ ಆಕ್ರೋಶ ಇದೆ, ಜಿಗುಪ್ಸೆ ಇದೆ, ಅಸಹನೆ ಇದೆ. ನಮ್ಮ ಮಕ್ಕಳ ಬಗ್ಗೆ ನಮಗೆ ಬೇಜಾರು ಬರ್ತಾ ಇದೆ. ಯಾಕಪ್ಪ ಇವರು ಇಷ್ಟೊಂದು ರಿಯಲ್ ಹೀರೋಗಳನ್ನ ಬಿಟ್ಟು ರೀಲ್ ಹೀರೋಗಳಿಂದ ಬಿದ್ದಿದಾರಲ್ಲ ಅಂತ ನಮ್ಗನ್ನಿಸ್ತಾ ಐತೆ. ಅದ್ರ ಜೊತೆ ಕಚ್ಚಾಡಿ ಒಡೆದಾಡಿ ಅವ್ರಿಗೋಸ್ಕರ ಪ್ರಾಣ ಕಳ್ಕೊಂಡು ಅವ್ರಿಗೋಸ್ಕರ ಜೈಲಿಗೆ ಹೋಗೋದು, ಈ ಅವರಿಂದನೇ ಕಲಿತಂತ ಅಶ್ಲೀಲಗಳು ನೋಡಿ. ಅವರು ಸಮಾಜಕ್ಕೆ ಅಶ್ಲೀಲತೆಯನ್ನ ಹೇಳ್ತಾರೆ, ಅವರನ್ನು ಅಶ್ಲೀಲವಾಗಿ ಬೈದ್ರೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅದೇ ಅಶ್ಲೀಲತೆಯನ್ನ ಸಿನಿಮಾಗಳಲ್ಲಿ ತೋರಿಸ್ತಾ ಇರೋರೇ ಅವರು. ಅಂದ್ರೆ ತಿರ್ಗಾ ಅವ್ರನ್ನ ಯಾರನ್ನ ಬೈದ್ರೆ ಅವ್ರಿಗೆ ತಾಳ್ಮೆನೂ ಇಲ್ಲ. ಏನೋ ನಮ್ಮ ಅಭಿಮಾನಿಗಳಲ್ಲಿ ಯಾರೋ 4 ಜನ ಹುಚ್ಚರು ಏನೋ ಅಂದಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಯಾಕೆ ಕೊಡೋದು ಬಿಡಿ ಅಂತ ಅದೂ ಇಲ್ಲ. ನಾವು ಅವ್ರ ಪಾಠ ಕಲಿಸ್ತೀವಿ ಅಂತ ಹೋಗ್ತಾರೆ. ಇವರೇ ಅವ್ರಿಗೆ ಆ ಕೆಟ್ಟ ಪಾಠವನ್ನ ಕಲಿಸಿರ್ತಾರೆ. ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈ ಸರ್ಕಾರ ಮಾಡ್ದಂಗೆ ಸಾರಾಯಿ ಮಾರೋದು ಅವರೇ, ಸಾರಾಯಿ ಕೊಡೋದು, ಬಸ್ ಓಡಿಸಿದ್ರೆ ಓಡಿಸ್ಬೇಡ ಅಂತೇಳಿ ಪೆನಾಲ್ಟಿ ಹಾಕೋದು ಅವರೇ.
ಅಂದರೆ ಸಾರಾಯಿನ ನಿಷೇಧ ಮಾಡಿಬಿಟ್ರೆ ಇಲ್ಲಿ ಪೆನಾಲ್ಟಿ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಅಶ್ಲೀಲತೆಯನ್ನು ನೀವು ಸಿನಿಮಾಗಳಿಗಿನ್ನ ಅಶ್ಲೀಲತೆ ಇನ್ನೆಲ್ಲಿ ಕಾಣಕ್ಕೆ ಸಿಗುತ್ತೆ? ನೀವೇ ಹೇಳಿ ಅಶ್ಲೀಲತೆ ಅಂತ ಏನಾದರೂ ಅಂದರೆ ನನ್ನ ಪ್ರಕಾರ ಶೀಲ ಅಶ್ಲೀಲ ಎಲ್ಲ ಅದು ಮಾನಸಿಕವಾದದ್ದು. ಆದರೆ ಅದನ್ನು ಮೀರಿ ಸಾಮಾನ್ಯವಾಗಿ ಹೇಳೋದಾದರೆ ನಿಮ್ಗೆ ಅಶ್ಲೀಲತೆ ಅನ್ನೋದು ಸಿಗೋದೆ ಹೆಚ್ಚು ಕಡಿಮೆ ಸಿನಿಮಾಗಳಲ್ಲಿ, ಇನ್ನು ಬರಹಗಳಲ್ಲೆಲ್ಲ ತೀರಾ ಕಡಿಮೆ. ಇನ್ನೆಲ್ಲಿ ಸಿಗುತ್ತೆ? ಇನ್ನೆಲ್ಲೂ ನಮಗೇನು ನೋಡೋಕ್ಕೆಲ್ಲೂ ಸಿಗೋದಿಲ್ಲ, ಅಲ್ಲೇ ಸಿಗೋದು. ಮತ್ತು ಅದೇ ಅಶ್ಲೀಲತೆ ಬಗ್ಗೆ ಅವರು ಮಾತಾಡ್ತಾರೆ. ಈ ರೀತಿ ವೈರುಧ್ಯಗಳಿದ್ದಾವೆ. ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ದಯವಿಟ್ಟು ಅತಿರೇಕಗಳಿಗೆ ಹೋಗಬೇಡಿ. ಪ್ರೀತಿ ಗೌರವ ಇರಲಿ ಎಲ್ಲರ ಬಗ್ಗೆನೂ. ಅವರನ್ನು ಇಷ್ಟಪಡೋದಾದರೆ ಇಷ್ಟಪಡಿ. ಅಷ್ಟು ಮೀರಿ ಇನ್ನು ಯಾವುದೇ ರೀತಿಯ ಅಭಿಮಾನ ಇದೆಯಲ್ಲ ಅದು ಹುಚ್ಚುತನ, ಕ್ರೇಜ್ ಆಗೋದು ಬೇಡ. ಅವರಿಗೆ ಯಾರ್ಯಾರು ಏನು ಶ್ರಮಕ್ಕೆ ನಿಜವಾಗ್ಲೂ ಈ ಸಮಾಜದಲ್ಲಿ ಯಾರು ಶ್ರಮಜೀವಿಗಳಿದ್ದಾರೆ, ಯಾರು ನಿಜವಾದ ವ್ಯಕ್ತಿತ್ವ ಇದ್ದಾರೆ, ಯಾರು ಆದರ್ಶಗಳಂತ ಬದುಕ್ತಿದ್ದಾರೆ, ಅವರಿಗೆ ಹೆಚ್ಚು ಹೆಚ್ಚು ಗೌರವವನ್ನು ಕೊಡೋಣ. ಕೃತಕತೆಗಿನ್ನ ಸಹಜತೆಗೆ ಮಹತ್ವ ಕೊಟ್ಟರೆ ಈ ಸಮಾಜ, ನಮ್ಮ ಮಕ್ಕಳು ಮುಂದಿನ ಕಾಲಕ್ಕಾದ್ರೂ ಈಗಿರೋ ಪರಿಸ್ಥಿತಿಗಿನ್ನೂ ಇನ್ನೂ ಉತ್ತಮವಾಗಿರ್ತಾರೆ ಅಂತ ಹೇಳ್ತಾ ಎಲ್ಲ ಪೀಪಲ್ ಟಿವಿ ವೀಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.